ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಫ್ಯೂಚರ್ ಅಲ್ಲಿ ಒಳ್ಳೆ ಪೊಟೆನ್ಶಿಯಲ್ ಇರುವಂತ ಒಂದು ಸೆಕ್ಟರ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಕ್ಚುಲಿ ಈ ಸೆಕ್ಟರ್ ಅಲ್ಲಿ ಅಗೇನ್ ಅದರ ಒಳಗಡೆ ಹೋದ್ರೆ ಮತ್ತೆ ಬೇರೆ ಬೇರೆ ಸೆಗ್ಮೆಂಟ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಯಾವ ಸೆಕ್ಟರ್ ಮತ್ತೆ ಯಾವೆಲ್ಲ ಸೆಗ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ, ಆ ಸೆಗ್ಮೆಂಟ್ಸ್ ಅಲ್ಲಿ ಇರುವಂತಹ ಶೇರ್ಗಳು ಯಾವ್ಯಾವು, ನಾವು ಯಾವುಗಳನ್ನ ಸ್ಟಡಿ ಮಾಡಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಹೇಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವಿನ್ನು ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಈ ಎಲ್ಲಾ ಸರ್ವಿಸಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಜೊತೆಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಹಾಗೂ ಫೈನಾನ್ಸ್ಗೆ ಸಂಬಂಧಪಟ್ಟಂತ ಯಾವುದೇ ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂದ್ರೂ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆದ್ರೆ ಇಲ್ಲಿ ಮಾಹಿತಿ ಸೇವೆ ಸಿಗಬೇಕು ಅಂತಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅಕೌಂಟ್ ಓಪನ್ ಮಾಡಿ ನಂತರ ಫೈನಾನ್ಸ್ ಗೆ ಸಂಬಂಧಪಟ್ಟಂತ ಯಾವುದೇ ವಿಷಯದ ಬಗ್ಗೆ ನಮ್ಮಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಗೆಳೆಯರು, ಇವತ್ತಿನ ಟಾಪಿಕ್ ಕಡೆ ಬರೋದಾದ್ರೆ, ಇವತ್ತಿನ ಟಾಪಿಕ್ ಅಥವಾ ಸೆಕ್ಟರ್ ಬಂದು ರೀಸೈಕ್ಲಿಂಗ್ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಮರುಬಳಕೆ. ಈ ಸೆಕ್ಟರ್ ಬಗ್ಗೆ ನಾನು ಈ ಹಿಂದೆ ಕೂಡ ವಿಡಿಯೋಗಳನ್ನ ಕವರ್ ಮಾಡಿದೀನಿ, ಹಲವು ಶೇರ್ಗಳನ್ನು ಕೂಡ ಕವರ್ ಮಾಡಿದೀನಿ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ನಂತರ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ. ಇನ್ವೆಸ್ಟ್ಮೆಂಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಂತ ಬಂದ ತಕ್ಷಣ ಐಟಿ ಸೆಕ್ಟರ್ ಬಗ್ಗೆ ಮಾತಾಡ್ತೀವಿ, ಬ್ಯಾಂಕಿಂಗ್ ಬಗ್ಗೆ ಮಾತಾಡ್ತೀವಿ, FMCG, ಇನ್ಫ್ರಾಸ್ಟ್ರಕ್ಚರ್, ಹೀಗೆ ಸಾಕಷ್ಟು ಸೆಕ್ಟರ್ ಗಳ ಬಗ್ಗೆ ಮಾತಾಡ್ತೀವಿ. ಬಟ್ ರೀಸೈಕ್ಲಿಂಗ್ ಬಗ್ಗೆ ಕಡಿಮೆ ಮಾತಾಡೋದು. ಜೊತೆಗೆ ನೆಕ್ಸ್ಟ್ 20-30 ವರ್ಷಗಳ ಸ್ಟ್ರಕ್ಚರಲ್ ಗ್ರೋತ್ ಗೆ ಅವಕಾಶ ಇರುವಂತಹ ಸೆಕ್ಟರ್ ಇದು. ಜೊತೆಗೆ ಇಲ್ಲಿ ಕೂಡ ಸಬ್ ಸೆಗ್ಮೆಂಟ್ಸ್ ಇದೆ. ಇಲ್ಲೇ ನೋಡಬಹುದು, ಪ್ಲಾಸ್ಟಿಕ್ ಆಗ್ಬೋದು, ವಾಟರ್ ಆಗ್ಬೋದು, ಬ್ಯಾಟರೀಸ್, ಟೈರ್ಸ್, ಮೆಟಲ್ಸ್, ಹೀಗೆ ವೇರಿಯಸ್ ಸಬ್ ಸೆಗ್ಮೆಂಟ್ಸ್ ಬರುತ್ತೆ. ಅದರಲ್ಲೂ ಕೂಡ ನಾವು ಈ ಎಲ್ಲ ಸಬ್ ಸೆಗ್ಮೆಂಟ್ ಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸ್ಪೆಸಿಫಿಕ್ ಆಗಿ ಒಂದೊಂದು ಸಬ್ ಸೆಗ್ಮೆಂಟ್ ಅನ್ನು ಕೂಡ ಒಂದೊಂದು ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಈ ರೀಸೈಕ್ಲಿಂಗ್ ಬಗ್ಗೆ ಹಾಗೆ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ, ಇದರಲ್ಲಿ ಬರುವಂತದ್ದು. ಜೊತೆಗೆ ಇದು ಯಾಕೆ ಈಗ ಮುನ್ನೆಲೆಗೆ ಬರ್ತಾ ಇದೆ ಅಂತಂದ್ರೆ, ನಾವು ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾ ಇದ್ದೀವಿ. ಮಾಸ್ ಕನ್ಸಂಪ್ಷನ್ ಇರೋದ್ರಿಂದ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಗೂಡ್ಸ್ ಅಂಡ್ ಸರ್ವಿಸಸ್ಗೆ. ಹಾಗಾಗಿ ಈ ರೀಸೈಕ್ಲಿಂಗ್ ಕೂಡ ಒಂದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಯಾಕೆ ನಾವು ಅದನ್ನ ಮಾಡಬಾರ್ದು, ಯಾಕೆ ರೀಯೂಸ್ ಮಾಡಬಾರ್ದು, ಯಾಕೆ ಒಂದಷ್ಟು ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಬಾರ್ದು ಅಂತ. ಜೊತೆಗೆ ಅರ್ಬನೈಸೇಷನ್ ಅಂದ್ರೆ ಜನ ಜಾಸ್ತಿ ಈಗ ಸಿಟಿಗಳಲ್ಲಿ ಸೆಟ್ಲ್ ಆಗ್ತಿದ್ದಾರೆ, ಅರ್ಬನೈಸೇಷನ್ ಬೆಳೀತಾ ಇದೆ. ಜೊತೆಗೆ ಎಕನಾಮಿಕ್ ಆರ್ಗನೈಸೇಷನ್, ಅನ್ಆರ್ಗನೈಸ್ಡ್ ಇಂದ ಆರ್ಗನೈಸ್ಡ್ ಎಕಾನಮಿ ಕಡೆ ಹೋಗ್ತಾ ಇದೆ. ಇದು ಸ್ಟ್ರಕ್ಚರ್ಡ್ ವೇಸ್ಟ್ ಸ್ಟ್ರೀಮ್ಸ್ ಅಂಡ್ ರೀಸೈಕ್ಲಿಂಗ್ ಅಪಾರ್ಚುನಿಟೀಸ್ ಅನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಮೋರ್ ಕನ್ಸಂಪ್ಷನ್ ಅಂತಂದ್ರೆ ಬಳಕೆ ಕೂಡ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗೋದ್ರಿಂದ ಪ್ಯಾಕೇಜಿಂಗ್, ಪ್ಲಾಸ್ಟಿಕ್ ಪ್ಯಾಕೇಜಿಂಗ್, ವೆಹಿಕಲ್ಸ್ ಅನ್ನ ಜಾಸ್ತಿ ಬಳಸ್ತಾರೆ, ಟೈರ್ಸ್ ಅನ್ನ ಬಳಸ್ತಾರೆ, ಬ್ಯಾಟರೀಸ್ ಅನ್ನ ಬಳಸ್ತಾರೆ, ಎಲೆಕ್ಟ್ರಾನಿಕ್ಸ್ ಅನ್ನು ಬಳಸ್ತಾರೆ, ಇಂಡಸ್ಟ್ರಿಯಲ್ ಅಂಡ್ ಅರ್ಬನ್ ವೇಸ್ಟ್ ವಾಟರ್ ಜಾಸ್ತಿ ಆಗುತ್ತೆ. ಇವುಗಳನ್ನೆಲ್ಲ ನೋಡಿದಾಗ ಏನು ಇಲ್ಲಿ ಅವಕಾಶಗಳು ಓಪನ್ ಅಪ್ ಆಗ್ತಾ ಇದೆ. ಹಾಗಾಗಿ ಈ ಸೆಕ್ಟರ್ ಮುನ್ನೆಲೆಗೆ ಬರ್ತಾ ಇದೆ ಈಗ. ಜೊತೆಗೆ ಎಕನಾಮಿಕಲಿ ಕೂಡ ಇದು ವಯಬಲ್ ಆಗಿರುತ್ತೆ. ಹಾಗಾಗಿನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇರೋದು. ಏನು, ಗವರ್ನಮೆಂಟ್ ಅಂಡ್ ರೆಗ್ಯುಲೇಟರ್ಸ್ ಆರ್ ಫೋರ್ಸಿಂಗ್ ರೀಸೈಕ್ಲಿಂಗ್. ಸರ್ಕಾರ ಕೂಡ ಹಲವು ನಿಯಮ ಮಾಡ್ತಿದೆ. ಪ್ಲಾಸ್ಟಿಕ್ EPR, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ, ಮ್ಯಾಂಡೇಟ್ಸ್ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ ಟು ರೀಸೈಕಲ್ ಆರ್ ಪೇ ಫಾರ್ ರೀಸೈಕ್ಲಿಂಗ್ ಸರ್ವಿಸಸ್. ಕಂಪಲ್ಸರಿ ರೀಸೈಕಲ್ ಮಾಡಬೇಕು ಅಥವಾ ರೀಸೈಕ್ಲಿಂಗ್ ಸರ್ವಿಸಸ್ ಗೆ ಪೇ ಮಾಡಬೇಕು ಅನ್ನೋಂತ ರೂಲ್ಸ್ ಆಗ್ಬೋದು. ಬ್ಯಾಟರಿ ವೇಸ್ಟ್ ರೂಲ್ಸ್, ಅವುಗಳನ್ನ ಪ್ರಾಪರ್ ಆಗಿ ಕಲೆಕ್ಷನ್ ಮಾಡಬೇಕು, ನಂತರ ರೀಸೈಕಲ್ ಮಾಡಬೇಕು ಅನ್ನುವಂತ ರೂಲ್ಸ್. ಇ ವೇಸ್ಟ್ ರೆಗ್ಯುಲೇಷನ್ಸ್, electronic waste rules require manufacturers to establish collection and recycling systems for electronic products. Tire recycling, water reuse and ZLD ಅಂದ್ರೆ zero liquid discharge. ಇಂಡಸ್ಟ್ರೀಸ್ ಗೆ ಈ ನಿಯಮಗಳನ್ನು ಕೂಡ ಸರ್ಕಾರ ಹಾಕಿದೆ. ಒಂದಷ್ಟು ಇಂಡಸ್ಟ್ರೀಸ್ ಫಾಲೋ ಮಾಡದೇ ಇರಬಹುದು, ಬಟ್ ಮುಂದಿನ ದಿನಗಳಲ್ಲಿ ಅವುಗಳು ಕೂಡ ಸ್ಟ್ರಿಕ್ಟ್ಲಿ ಫಾಲೋ ಮಾಡುವಂತ ದಿನಗಳು ಬಂದೇ ಬರುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಈ ರೀತಿ ಸರ್ಕಾರದ ನೀತಿ ನಿಯಮಗಳು ಕೂಡ ಇಲ್ಲಿ ಅವಕಾಶಗಳನ್ನ ಸೃಷ್ಟಿ ಮಾಡ್ತಾ ಇದೆ ಈ ಎಲ್ಲ ಸೆಗ್ಮೆಂಟ್ಸ್ಗೆ. ನಂತರ ರಾ ಮೆಟೀರಿಯಲ್ಸ್ ಅನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ನಾವು ರೀಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರೆ ರಾ ಮೆಟೀರಿಯಲ್ ಇಂಪೋರ್ಟ್ ನ ಪ್ರಮಾಣ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಕ್ರೂಡ್ ಆಯಿಲ್ ಆಗ್ಬೋದು, ಮೆಟಲ್ಸ್, ಬ್ಯಾಟರಿ ಮೆಟೀರಿಯಲ್ಸ್, ಇಂಡಸ್ಟ್ರಿಯಲ್ ಕೆಮಿಕಲ್ಸ್, ಎಲ್ಲ ಕಡೆ ಕೂಡ ಇದು ನಮ್ಮ ಇಂಪೋರ್ಟ್ ಕಡಿಮೆ ಮಾಡುತ್ತೆ. ಇಂಪ್ರೂವ್ ಟ್ರೇಡ್ ಬ್ಯಾಲೆನ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಬಹುದು 95% ಎನರ್ಜಿ ಸೇವಿಂಗ್ಸ್ ಅಂತಾರೆ. ಯಾಕೆಂತಂದ್ರೆ ನೋಡಬಹುದು, ರೀಸೈಕಲ್ಡ್ ಅಲ್ಯೂಮಿನಿಯಂ ಯೂಸಸ್ 95% ಲೆಸ್ ಎನರ್ಜಿ ದ್ಯಾನ್ ಪ್ರೈಮರಿ ಪ್ರೊಡಕ್ಷನ್. ಅಲ್ಯೂಮಿನಿಯಂ ನಾವು ಪ್ರೈಮರಿ ಅಂದ್ರೆ ಮೊದಲನೇ ಸಲ ತಂದು ಪ್ರೊಡಕ್ಷನ್ ಮಾಡ್ತೀವಿ ಅಂದ್ರೆ 100% ಎನರ್ಜಿ ಕನ್ಸಂಪ್ಷನ್ ಮಾಡಿದ್ರೆ, ಅದೇ ರೀಯೂಸ್ ಮಾಡ್ತೀವಿ ಅಂದ್ರೆ ಜಸ್ಟ್ 5%, 95% ಉಳಿಯುತ್ತೆ. ಎಷ್ಟು ಎನರ್ಜಿ ಸೇವ್ ಆಗುತ್ತಲ್ವಾ ರೀಸೈಕಲ್ ಮಾಡೋದ್ರಿಂದ. ನಂತರ
40% ಕಾಸ್ಟ್ ರಿಡಕ್ಷನ್. ರೀಸೈಕಲ್ಡ್ ಲೀಡ್ ಈಸ್ ಸಿಗ್ನಿಫಿಕೆಂಟ್ಲಿ ಚೀಪರ್ ದ್ಯಾನ್ ಮೈನ್ಡ್ ಲೀಡ್. ಮೈನಿಂಗ್ ಮಾಡಿ ತರುವಂತ ಲೀಡ್ ಏನಿದೆ ಅದಕ್ಕಿಂತ 40% ಕಡಿಮೆಗೆ ಸಿಗುತ್ತೆ ರೀಸೈಕಲ್ಡ್. 40% ಹಣ ಉಳಿಯುತ್ತೆ. ಇನ್ನು 60% ಆಯಿಲ್ ಡಿಪೆಂಡೆನ್ಸಿ. ರೀಸೈಕಲ್ಡ್ ಪ್ಲಾಸ್ಟಿಕ್ ಏನಿದೆ ಇದು 60% ಆಯಿಲ್ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡುತ್ತೆ. ಇದು ಇಂಡಿಯಾದ ಆಯಿಲ್ ಇಂಪೋರ್ಟ್ ರಿಕ್ವೈರ್ಮೆಂಟ್ಸ್ ಅನ್ನ ಕಡಿಮೆ ಮಾಡುತ್ತೆ. ಸೊ ಈ ರೀತಿಯ ಅವಕಾಶಗಳಿದೆ, ಈ ರೀತಿಯ ಅಡ್ವಾಂಟೇಜಸ್ ಇದೆ. ಇದು ಜಸ್ಟ್ ESG ಅಷ್ಟೇ ಅಲ್ಲ, ಎಕನಾಮಿಕ್ ಸ್ಟ್ರಾಟಜಿಯಾಗಿ ಕೂಡ ಕೆಲಸವನ್ನ ಮಾಡುತ್ತೆ. ನಾವು ಪ್ರಾಪರ್ ಆಗಿ ಇವೆಲ್ಲವನ್ನು ಕೂಡ ಜಾರಿಗೆ ತಂದ್ರೆ. ಬಟ್ ದಿನೇ ದಿನೇ ಅವುಗಳು ಜಾರಿಗೆ ಬರ್ತಾ ಇದೆ. ಹಾಗಾಗಿನೇ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ಗಳು ಕೂಡ ಮುನ್ನೆಲೆಗೆ ಬರ್ತಾ ಇದಾವೆ. ಇನ್ನು ನೆಕ್ಸ್ಟ್, ಟೆಕ್ನಾಲಜಿ ಇಸ್ ಮೇಕಿಂಗ್ ರೀಸೈಕ್ಲಿಂಗ್ ಪ್ರಾಫಿಟಬಲ್. ಈ ಮುಂಚೆ ಪ್ರಾಪರ್ ಟೆಕ್ನಾಲಜೀಸ್ ಇರಲಿಲ್ಲ ರೀಸೈಕ್ಲಿಂಗ್ ಮಾಡ್ಲಿಕ್ಕೆ. ಬಟ್ ಈಗ ಅಲ್ಲೂ ಕೂಡ ಹಲವಾರು ಡೆವಲಪ್ಮೆಂಟ್ಸ್ ಆಗಿರೋದು ಇದನ್ನ ಪ್ರಾಫಿಟಬಲ್ ಮಾಡ್ತಾ ಇದ್ದಾವೆ. ಈ ಮುಂಚೆ ಹಲವು ಪ್ರಾಬ್ಲಮ್ಸ್ ಇದ್ದು, ಲೋ ಕ್ವಾಲಿಟಿ ಔಟ್ಪುಟ್, ಹೈ ಪೊಲ್ಯೂಷನ್ ಲೆವೆಲ್ಸ್, ಮಿನಿಮಲ್ ಪ್ರಾಫಿಟ್ ಮಾರ್ಜಿನ್ಸ್. ಆದ್ರೆ ಈಗ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ ಸಾರ್ಟಿಂಗ್ ಸಿಸ್ಟಮ್ಸ್ ಅನ್ನ ಅಡ್ವಾನ್ಸ್ಡ್ ಮಾಡಿದೆ, ಕ್ಲೀನರ್ ಪ್ರೋಸೆಸ್ ಈಸಿ ಆಗಿದೆ, ಹೈಯರ್ ರಿಕವರಿ ಈಲ್ಡ್ಸ್ ಇದೆ, ಬೆಟರ್ ಪ್ರೈಸಿಂಗ್ ಮಾಡೆಲ್ಸ್ ಇದೆ, ಔಟ್ಪುಟ್ಗಳು ಇದರಿಂದ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಟೆಕ್ನಾಲಜಿ ಕೂಡ ಇಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ. ಇನ್ನು ಸರ್ಕ್ಯುಲರ್ ಎಕಾನಮಿ, ಬಿಸ್ನೆಸಸ್ ರಿಪೀಟ್ ಆಗುತ್ತೆ ಇಲ್ಲಿ. ಯಾಕಂದ್ರೆ ಇದು ಒನ್ ಟೈಮ್ ಸ್ಟೋರಿ ಅಲ್ಲ, ಇಟ್ ಕಂಟಿನ್ಯೂಸ್ ರಿಪೀಟಿಂಗ್ ಸೈಕಲ್ಸ್ ದಟ್ ಜನರೇಟ್ ಪ್ರಿಡಿಕ್ಟಬಲ್ ಲಾಂಗ್ ಟರ್ಮ್ ವ್ಯಾಲ್ಯೂ. ಪ್ಲಾಸ್ಟಿಕ್ ವಿಚಾರಕ್ಕೆ ಬಂದ್ರೆ ರೀಸೈಕಲ್ಡ್, ರೀಯೂಸ್ಡ್, ರೀಸೈಕಲ್ಡ್ ಅಗೇನ್ ಇನ್ ಎಂಡ್ಲೆಸ್ ಸೈಕಲ್ಸ್. ಪದೇ ಪದೇ ರಿಯೂಸ್ ಅನ್ನ ಮಾಡ್ತಾನೆ ಇರಬಹುದು ಅದನ್ನ. ಇನ್ನು ಬ್ಯಾಟರೀಸ್ ಕೂಡ ಅಷ್ಟೇ, ರೀಸೈಕಲ್ಡ್ ಮೆಟೀರಿಯಲ್ಸ್ ಬಿಕಮ್ಸ್ ನ್ಯೂ ಬ್ಯಾಟರೀಸ್ ರಿಪೀಟೆಡ್ಲಿ. ಇನ್ನು ರೀಯೂಸ್ಡ್ ವಾಟರ್, ಟ್ರೀಟೆಡ್, reused again continuously. Materials, continuous recovery and reprocessing of valuable resources. ಇದು ರಿಪೀಟ್ ಆಗೋದ್ರಿಂದ, ಸೈಕಲ್ ಪದೇ ಪದೇ ರಿಪೀಟ್ ಆಗೋದ್ರಿಂದ ವಾಲ್ಯೂಮ್ಸ್ ರಿಪೀಟ್ ಆಗುತ್ತೆ, ಕನ್ಸಿಸ್ಟೆಂಟ್ ಮೆಟೀರಿಯಲ್ ಫ್ಲೋಸ್ ಇರುತ್ತೆ, ಸ್ಟೇಬಲ್ ಆಪರೇಷನ್ಸ್ ಇರುತ್ತೆ ಈ ಕಂಪನಿಗಳಿಗೆ. ಹಾಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಕೂಡ ಸಿಗುತ್ತವೆ. ನಂತರ ಪ್ರಿಡಿಕ್ಟಬಲ್ ಡಿಮಾಂಡ್, ಗ್ಯಾರಂಟಿಡ್ ವೇಸ್ಟ್ ಜನರೇಷನ್ ಕ್ರಿಯೇಟ್ಸ್ ಸರ್ಟೈನಿಟಿ. ಅನ್ಸರ್ಟೈನಿಟಿ ಕಡಿಮೆ, ಪ್ರಿಡಿಕ್ಟ್ ಮಾಡಬಹುದು ಈಸಿಯಾಗಿ ಡಿಮಾಂಡ್ ನ. ಸೊ ಈ ರೀತಿಯಾಗಿ ಇಲ್ಲಿ ರಿಪೀಟೆಡ್ ಬಿಸ್ನೆಸ್ ಇರುತ್ತೆ. ಅದೊಂದು ಅಡ್ವಾಂಟೇಜ್ ಇಲ್ಲಿ ಇರುವಂತದ್ದು. ರೀಸೈಕ್ಲಿಂಗ್, ಇಂಡಿಯಾಸ್ ಫ್ಯೂಚರ್ ಇನ್ಫ್ರಾಸ್ಟ್ರಕ್ಚರ್ಗೆ ಬಂದ್ರೆ ಇದು ಒಂದು ಮಲ್ಟಿ ಡಿಕೇಡ್ ಥೀಮ್. ಅಂದ್ರೆ 1 ವರ್ಷ 2 ವರ್ಷ 5 ವರ್ಷದಲ್ಲಿ ಮುಗಿಯೋದಲ್ಲ, 10 ವರ್ಷ 20 ವರ್ಷ 30 ವರ್ಷದ ತನಕ ಕೂಡ ಇರುವಂತದ್ದು. ಯಾಕೆಂತಂದ್ರೆ ಜನ ಬಳಕೆ ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ ವೇಸ್ಟ್ ಜನರೇಷನ್ ಕೂಡ ಜಾಸ್ತಿ ಆಗುತ್ತೆ. ಅದು ಕಂಟಿನ್ಯೂಡ್ ಪ್ರೋಸೆಸ್ ಆಗಿರುತ್ತೆ. ಇನ್ನು ರೆಗ್ಯುಲೇಟರಿ ಕಾಂಪ್ಲೈನ್ಸ್ ಕೂಡ ಇದೆ. ಸರ್ಕಾರ ಕೂಡ ಹಲವು ಮ್ಯಾಂಡೇಟರಿ ರೂಲ್ಸ್ ಅನ್ನ ತರ್ತಾ ಇದೆ, ತಂದಿದೆ ಕೂಡ ಈಗಾಗಲೇ. ಇಲ್ಲಿ ನಾನ್ ನೆಗೋಷಿಯಬಲ್ ಡಿಮಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಇನ್ನು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್, ನಾವು ರೀಸೈಕ್ಲಿಂಗ್ ಅನ್ನ ಮಾಡೋದ್ರಿಂದ ಇಂಪೋರ್ಟ್ ನ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ವಸ್ತುವನ್ನ 100 ಕ್ವಾಂಟಿಟಿ ಇಂಪೋರ್ಟ್ ಮಾಡ್ಕೊಳ್ತಿದೀವಿ ಅಂತ ಇಟ್ಕೊಳ್ಳಿ. ರೀಸೈಕ್ಲಿಂಗ್ ಇಂದ ನಾವು 30 ಕ್ವಾಂಟಿಟಿನ ರೆಡಿ ಮಾಡ್ಕೊಂಡ್ರು ಕೂಡ 70 ಕ್ವಾಂಟಿಟಿ ಅಷ್ಟೇ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. 30 ನಮಗೆ ಉಳಿಯುತ್ತೆ, ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾಲೆನ್ಸ್ ಆಗಕ್ಕೆ ಶುರು ಆಗುತ್ತೆ. ಈ ರೀತಿಯ ಅಡ್ವಾಂಟೇಜಸ್ ಕೂಡ ಇದೆ. ಇನ್ನು ಟೆಕ್ನಾಲಜಿ ಕೂಡ ನಮಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಿರೋದ್ರಿಂದ ಅದು ಕೂಡ ಪ್ರಾಫಿಟಬಿಲಿಟಿನ ಹೆಚ್ಚು ಮಾಡ್ತಿದೆ. ಜೊತೆಗೆ ಸರ್ಕ್ಯುಲರ್ ಎಕಾನಮಿ, ರಿಪೀಟೆಡ್ ಆಗಿ ಬರೋ ಬಿಸ್ನೆಸ್ ಆಗಿರೋದ್ರಿಂದ ಪ್ರಿಡಿಕ್ಟಬಲ್ ಆಗಿರುತ್ತೆ, ರಿಟರ್ನ್ಸ್ ಕಾಂಪೌಂಡಿಂಗ್ ಆಗುತ್ತೆ. ಓವರ್ ಆಲ್ ಹೇಳ್ಬೇಕಂದ್ರೆ ರೀಸೈಕ್ಲಿಂಗ್ ಇಸ್ ನಾಟ್ ಎ ಟ್ರೆಂಡ್, ಇಟ್ಸ್ ಇಂಡಿಯಾಸ್ ಫ್ಯೂಚರ್ ಇನ್ಫ್ರಾಸ್ಟ್ರಕ್ಚರ್. ನಾವೇನ್ ಮಾಡ್ಬೇಕು, ಇಂತ ಅವಕಾಶ ಇರೋ ಕಡೆ ಒಳ್ಳೆ ಕಂಪನಿಗಳನ್ನ ಫೈಂಡ್ ಮಾಡಬೇಕು, ಹೂಡಿಕೆ ಮಾಡಬೇಕು. ಆಗ ನಮ್ಗೆ ಬಹುಶಃ ಒಂದಷ್ಟು ರಿಟರ್ನ್ಸ್ ಕೂಡ ಜನರೇಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡೋಣ. ಹಾಗೆ ನಾನಿಲ್ಲಿ ಹಲವಾರು ಸೆಕ್ಟರ್ಸ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಆಗ್ಬೋದು, ಬ್ಯಾಟರಿ ರೀಸೈಕ್ಲಿಂಗ್, ವಾಟರ್ ರೀಸೈಕ್ಲಿಂಗ್, ಮೆಟೀರಿಯಲ್ಸ್. ಈ ಎಲ್ಲ ಸೆಕ್ಟರ್ ಬಗ್ಗೆ ಸಪರೇಟ್ ವಿಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಮಾಡ್ತೀನಿ, ರೀಸೈಕ್ಲಿಂಗ್ ಅಂತ. ಆ ಪ್ಲೇ ಲಿಸ್ಟ್ ಅಲ್ಲಿ ಹಾಕ್ತೀನಿ, ನೋಡ್ಬೋದು. ಹಾಗೆ ನಾನು ಇದೇ ವಿಡಿಯೋದಲ್ಲಿ ವಾಟರ್ ರೀಸೈಕ್ಲಿಂಗ್ ಬಗ್ಗೆ ಕವರ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಇದೇ 9 ನಿಮಿಷ ಆಗಿದೆ ಈಗಾಗಲೇ. ಹಾಗಾಗಿ ಮತ್ತೆ ಅದನ್ನ ಡ್ರಾಗ್ ಮಾಡೋದು ಬೇಡ. ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತೇ ನಿಮಗೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ವಾಟರ್ ರೀಸೈಕ್ಲಿಂಗ್ ಬಗ್ಗೆ. ಅದರಲ್ಲಿ ನೋಡೋಣ. ಇದು ಜಸ್ಟ್ ಈ ಸೆಕ್ಟರ್ ಬಗ್ಗೆ ಇಂಟ್ರೊಡಕ್ಷನ್ ಆಯ್ತು, ಇಲ್ಲಿರುವಂತಹ ಅವಕಾಶಗಳ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ವಾಟರ್ ರೀಸೈಕ್ಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಮುಂದೆ ಪ್ಲಾಸ್ಟಿಕ್ ರೀಸೈಕ್ಲಿಂಗ್, ಬ್ಯಾಟರಿ ರೀಸೈಕ್ಲಿಂಗ್, ಟೈರ್ಸ್ ಅದು ಕೂಡ ಇದೆ. ಅದನ್ನೆಲ್ಲವನ್ನು ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಡ್ತೇನೆ. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.